ಮೈಸೂರು ನಗರದಿಂದ ಸುಮಾರು 8 ಕಿಲೋಮೀಟರ್ ಸುತ್ತಳತೆಯ ಅಂತರದಲ್ಲಿರುವ ಚಾಮುಂಡಿ ಬೆಟ್ಟವನ್ನು ಸುಲಭವಾಗಿ ವೀಕ್ಷಿಸಬಹುದು. ಚಾಮುಂಡಿ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 3489 ಅಡಿಗಳಷ್ಟು ಎತ್ತರದಲ್ಲಿದೆ. ಚಾಮುಂಡೇಶ್ವರಿ ದೇವಾಲಯವನ್ನು ಮಹಾರಾಜರು ಮನೆದೇವಿಯಂತೆ ನಿರ್ವಹಣೆ ಮಾಡಿಕೊಂಡು ಬಂದರು. ಸಾವಿರದ 1659ರಲ್ಲಿ ದೊಡ್ಡ ದೇವರಾಜ ಒಡೆಯರ್ ಅವರ ಅವಧಿಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನು ನಿರ್ಮಿಸಿದ್ದರು. ಇದೇ ಅವಧಿಯಲ್ಲಿ ಶಿವನಿಗೆ ಬಹು ಪ್ರಿಯವಾದ ನಂದಿಯನ್ನು ಕೆತ್ತಿಸಿದ್ದರು. ಈ ವಿಗ್ರಹವು 16 ಅಡಿ ಮುಂಭಾಗ ಮತ್ತು 25 ಅಡಿ ಉದ್ದವಿರುತ್ತದೆ. ಈ ನಂದಿ ಮತ್ತು ದೇವಸ್ಥಾನವು ಪಕ್ಕದಲ್ಲಿಯೇ ಇದ್ದು 700 ಮೆಟ್ಟಿಲುಗಳ ಬಳಿಯೇ ನಿರ್ಮಿಸಲಾಗಿದೆ. 3ನೇ ಕೃಷ್ಣರಾಜ ಒಡೆಯರ್ ಈ ಮೆಟ್ಟಿಲಿಗೆ 3 ಮಹಡಿಯ ಗೋಪುರವನ್ನು ಪ್ರವೇಶ ದ್ವಾರದಲ್ಲಿ 1827ರಲ್ಲಿ ನಿರ್ಮಿಸಿರುತ್ತಾರೆ. ಇವರ ಅವಧಿಯಲ್ಲಿಯೇ ಉತ್ಸವಗಳನ್ನು ಮತ್ತು ಸಿಂಹವಾಹನಗಳನ್ನು 1843ರಿಂದಲೂ ನಡೆಸುತ್ತಾ ಬಂದಿದ್ದಾರೆ. ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಮಹಾಬಲೇಶ್ವರ ಎಂಬ 2 ಪುರಾತನ ದೇವಾಲಯಗಳಿವೆ. ಮಹಾಬಲೇಶ್ವರ ಸ್ವಾಮಿ ದೇವಾಲಯವು ಕ್ರಿಸ್ತ ಶಕ 1128ರಿಂದಲೂ ಹೊಯ್ಸಳ ರಾಜನಾದ ವಿಷ್ಣುವರ್ಧನರ ಸೇವಾರ್ಥವಾಗಿದೆ. ಮೈಸೂರು ನಗರದ ಅನೇಕ ಇತಿಹಾಸಗಳಲ್ಲಿ ಇದು ಬಹಳ ಪುರಾತನವಾಗಿ ಜೀವಂತ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.